ನಿರೂಪಕಿ ಅನುಶ್ರೀಗೆ ಮದುವೆಯ ಸಂಭ್ರಮ ಅದ್ಧೂರಿಯಾಗಿ ಅನುಶ್ರೀ ಹಾಗೂ ರೋಷನ್ ಅವರ ಹಳದಿ ಶಾಸ್ತ್ರ ನಡೆದಿದೆ. ಇಂದು ಬೆಳಗ್ಗೆ 10:58ಕ್ಕೆ ದಾಂಪತ್ಯಕ್ಕೆ ಕಾಲಿಡಲಿದ್ದಾರೆ ನವಜೋಡಿ. ಬೆಂಗಳೂರಿನಲ್ಲಿ ಈ ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇದೆ. ತಿಟ್ಟಹಳ್ಳಿ ಕಗ್ಗಲಿಪುರದ ರೆಸಾರ್ಟ್ನಲ್ಲಿ ಈ ಮದುವೆ ಸಂಭ್ರಮ ಇರುವಂಥದ್ದು. ಸ್ಟಾರ್ ನಿರೂಪಕಿ ಅನುಶ್ರೀ ಮದುವೆ ಸಂಭ್ರಮದಲ್ಲಿದ್ದಾರೆ. ಅದ್ಧೂರಿಯಾಗಿ ಅನುಶ್ರೀ ಹಾಗೂ ರೋಷನ್ ಅವರ ಹಳದಿ ಶಾಸ್ತ್ರ ನಡೆದಿರುವಂಥದ್ದು. ಇಂದು ಬೆಳಗ್ಗೆ 10:58ಕ್ಕೆ ದಾಂಪತ್ಯಕ್ಕೆ ಕಾಲಿಡಲಿದ್ದಾರೆ ಈ ನವಜೋಡಿ. ಬೆಂಗಳೂರಿನಲ್ಲಿ ಈ ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇದೆ. ತಿಟ್ಟಹಳ್ಳಿ ಕಗ್ಗಲಿಪುರದಲ್ಲಿರುವಂತಹ ರೆಸಾರ್ಟ್ನಲ್ಲಿ ಈ ಮದುವೆಯ ಸಂಭ್ರಮ ನೆರವೇರಲಿದೆ. ಜೊತೆಗೆ ಆಂಕರ್ ಅನುಶ್ರೀ ಮದುವೆ ಯಾವಾಗ ಅಂತ ಅವರ ಅಭಿಮಾನಿಗಳು ಜೊತೆಗೆ ನಟ ನಟಿಯರು ಕೂಡ ಆಗಾಗ ಪ್ರಶ್ನೆಯನ್ನ ಮಾಡ್ತಲೇ ಇದ್ರು. ಅಂತೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದಾಗಿದೆ. ರೋಷನ್ ಎಂಬುವರ ಜೊತೆಗೆ ಅನುಶ್ರೀ ಮದುವೆ ಆಗ್ತಿದ್ದಾರೆ. ನಿರೂಪಕಿ ಅನುಶ್ರೀ ಮದುವೆಗೆ ಕ್ಷಣಗಣನೆ ಶುರುವಾಗಿದ್ದು ಮೆಹಂದಿ ಹಾಗೂ ಹಳದಿ ಶಾಸ್ತ್ರ ಕೂಡ ಅದ್ಧೂರಿಯಾಗಿ ನೆರವೇರಿದೆ. ನಿರೂಪಕಿ ಅನುಶ್ರೀ ಹಾಗೂ ರೋಷನ್ ಅವರ ಹಳದಿ ಶಾಸ್ತ್ರದ ಚಿತ್ರಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಕುಟುಂಬಸ್ಥರು ಹಾಗೂ ಕೆಲ ಆಪ್ತರ ಸಮ್ಮುಖದಲ್ಲಿ ಅರಿಶಿನ ಶಾಸ್ತ್ರವನ್ನ ಮಾಡಲಾಗಿದೆ. ಇನ್ನು ಅರಿಶಿನ ಶಾಸ್ತ್ರದಲ್ಲಿ ಮಿಂದೆದ್ದ ಅನುಶ್ರೀ ಮುಖದಲ್ಲಿ ಮಧುಮಗಳ ಕಳೆ ಎದ್ದು ಕಾಣ್ತಾ ಇರುವಂತದ್ದು. ಇನ್ನು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿರುವ ಸಂಭ್ರಮದಲ್ಲಿದ್ದಾರೆ ಅನುಶ್ರೀ ಹಾಗೂ ಕುಟುಂಬ. ಇನ್ನು ಹಳದಿ ಶಾಸ್ತ್ರದಲ್ಲಿ ಮಿಂದೆದ್ದ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಇನ್ನು ನಿರೂಪಕಿ ಅನುಶ್ರೀ ಅವರ ಪತಿ ಹೆಸರು ರೋಷನ್. ಇವರು ರಾಮಮೂರ್ತಿ ಹಾಗೂ ಸಿಸಿಲಿಯಾ ದಂಪತಿಯ ಪುತ್ರ. ರೋಷನ್ ಮೂಲತಃ ಕೂರ್ಗ್ನವರಾಗಿದ್ದು ಉದ್ಯಮಿಯಾಗಿದ್ದಾರೆ. ಇನ್ನು ಇತ್ತೀಚೆಗೆ ಅನುಶ್ರೀ ಅವರ ವೆಡ್ಡಿಂಗ್ ಕಾರ್ಡ್ ಕೂಡ ವೈರಲ್ ಆಗಿತ್ತು. ವೆಡ್ಡಿಂಗ್ ಕಾರ್ಡ್ನಲ್ಲಿ ನೀವೆಲ್ಲ ಕೇಳ್ತಾ ಇದ್ದ ಏಕೈಕ ಪ್ರಶ್ನೆಗೆ ಈಗ ಉತ್ತರ. ಏಕಾಂಗಿ ನಿರೂಪಣೆಯ ನಂತರ ಅರ್ಧಾಂಗಿಯಾಗುವ ಹೊಸ ಮನ್ವಂತರ ಅಂತ ಬರೆದುಕೊಂಡಿದ್ರು. ಇದು ಎಲ್ಲರ ಗಮನ ಸೆಳೆದಿತ್ತು.